ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಈ ವಿಡಿಯೋನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ದೀಪಾವಳಿ ಹಬ್ಬಕ್ಕೆ ತುಂಬ ಸ್ಪೆಷಲ್ ಆಗಿರುವಂಥ ಕಜ್ಜಾಯ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ಕೊಂಡು ಕೊಟ್ಟಿದ್ದೀವಿ. ಈ ವಿಡಿಯೋನಲ್ಲಿ ನಾವು ಕಜ್ಜಾಯನ ಹೇಗೆ ತುಂಬ ಸುಲಭವಾಗಿ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೀವಿ. ಕಜ್ಜಾಯ ರೆಸಿಪಿ ಮಾಡೋಕ್ಕೆ ಬರಲ್ಲ ಅನ್ನೋರು ಖಂಡಿತವಾಗ್ಲೂ ಈ ರೆಸಿಪಿನ ನೋಡಿದ್ರೆ ಆರಾಮಾಗಿ ಕಜ್ಜಾಯನ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಈ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ. ಇಲ್ಲಿ ನಾವು 2 ಬಟ್ಲಷ್ಟು ಅಕ್ಕಿಯನ್ನು 2 ದಿನಗಳ ಕಾಲ ಅಂದರೆ 2 ನೈಟು ನೀರಿನಲ್ಲಿ ನೆನೆಸಿಡಬೇಕಾಗತ್ತೆ. ಆ 2 ದಿನವೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ನೀರು ಚೇಂಜ್ ಮಾಡಬೇಕು. ಯಾವ ಬಟ್ಲಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀವಿ ಅದೇ ಬಟ್ಲಲ್ಲಿ 1.5 ಬಟ್ಲಷ್ಟು ಬೆಲ್ಲ, ಒಂದು 4 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 2 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಒಳಗಡೆ ಇರೋದನ್ನ ಮಾತ್ರ ತೊಗೊಂಡಿದ್ದೀವಿ. ಸ್ವಲ್ಪ ತುಪ್ಪನೂ ಕೂಡ ಬೇಕಾಗತ್ತೆ. ಇದರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ನಾವು ಬಳಸಿದ್ದೀವಿ. ಇಷ್ಟು ಪದಾರ್ಥಗಳು ಬೇಕಾಗತ್ತೆ. ಈಗ ಮೊದಲನೇದಾಗಿ ನಾವು 2 ದಿನಗಳ ಕಾಲ ಅಕ್ಕಿಯನ್ನು ಏನು ನೆನೆಸಿಟ್ಟಿರ್ತೀವಲ್ಲ ಆ 2 ನೈಟ್ಗಳು ಅಷ್ಟೇ ಬೆಳಗ್ಗೆ ಮತ್ತು ಸಾಯಂಕಾಲ ನೀರನ್ನ ಚೇಂಜ್ ಮಾಡಿ 2 ದಿನಗಳ ಕಾಲ ಅಕ್ಕಿನ ನೆನೆಸಿಡಬೇಕು. ಆ 2 ದಿನ ಆದಮೇಲೆ ಇಲ್ಲಿ ಒಂದು ಬಿಳಿ ಟವಲ್ಗಾಗಿರ್ಬೋದು ಅಥವಾ ಒಂದು ಬಿಳಿ ಪಂಚೆ ಮೇಲೆ ಮನೆಯೊಳಗೇ ನೀವು ನೆನೆಸಿಟ್ಟಿರೋವಂಥ ಅಕ್ಕಿನ ಫ್ಯಾನ್ ಕೆಳಗಡೆ ಒಂದು 5ರಿಂದ 10 ನಿಮಿಷ ಒಣ ಹಾಕಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕ್ಲೀನಾಗೆ ಒಂದು 5ರಿಂದ 10 ನಿಮಿಷ ಫ್ಯಾನ್ ಕೆಳಗಡೆ ಒಣಗಿಸ್ಕೊಂಡ್ರೆ ಸಾಕು ಅಕ್ಕಿ. ನೋಡಿ, ನಾವು ಈ ಥರ ಮಾಡಿದಾಗ ಅಕ್ಕಿ ಕೈಗೆ ಅಂಟ್ಕೋಬಾರ್ದು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗೆ ಅಕ್ಕಿನ ಒಣಗಿಸ್ಕೊಬೇಕು. ಅದು ಬಿಸಿಲಿಗೆ ಇಡಬೇಕು ಅನ್ನೋದೇನಿಲ್ಲ, ನೀವು ಫ್ಯಾನ್ ಕೆಳಗಡೆ ಇಟ್ಟರೂ ಆಗುತ್ತೆ. ಈಗ ಒಣಗಿಸಿರೋವಂಥ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ನೋಡಿ ಈ ರೀತಿ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಬೇಕು. ನೀವು ತರ್ತರಿಯಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಈಗ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಏನಿದೆಯಲ್ಲ ಅದನ್ನು ಒಂದು ಜಲ್ಡೆಗೆ ಹಾಕಿ ಜಲ್ಡೆ ಇಡ್ಕೋಬೇಕಾಗತ್ತೆ. ಅಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಗಲೀಜಿದ್ರೆ ಅಲ್ಲೇ ಕ್ಲೀನಾಗೆ ಹೋಗುತ್ತೆ. ಆದ್ದರಿಂದ ಒಂದು ಜಲ್ಡೆಗೆ ಹಾಕ್ಕೊಂಡು ನೀವು ಕ್ಲೀನಾಗಿ ಎಲ್ಲ ಅಕ್ಕಿನ ಏನು ನೆನೆಸಿರ್ತೀರಲ್ಲ ಆ ಎಲ್ಲ ಅಕ್ಕಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ಪುಡಿ ಮಾಡಿಕೊಂಡು ಅದನ್ನು ಕ್ಲೀನಾಗೆ ಜಲ್ಡೆ ಇಟ್ಕೊಳ್ಳಿ. ನೋಡಿ, ಈಗ ಎಲ್ಲನೂ ಕೂಡ ಜಲ್ಡೆ ಇಟ್ಕೊಂಡಿದ್ದೀವಿ. ನೋಡಿ, ನಾವು ಅಕ್ಕಿನ ಎಷ್ಟು ನುಣ್ಣಕ್ಕೆ ರುಬ್ಕೊಬೇಕಂದ್ರೆ ನಾವು ಕೈಯಲ್ಲಿ ಈ ರೀತಿ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು, ಆ ರೀತಿ ಮಾಡಬೇಕು. ನೋಡಿ, ಇದನ್ನು ನಾವು ಈ ರೀತಿಯಾಗಿ ಚೆನ್ನಾಗೆ ಮಿದ್ಕೊಬೇಕು. ಈ ರೀತಿ ಮಿದ್ದಿ ಎತ್ತಿಟ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಮಿದ್ದಿ ಎತ್ತಿಟ್ಕೊಂಡ್ಮೇಲೆ ಒಂದು ಪ್ಯಾನ್ಗೆ ನಾವಿಲ್ಲಿ 1.25 ಕಪ್ಪಷ್ಟು ಬೆಲ್ಲನ ಹಾಕಿ ಇದಕ್ಕೊಂದು ಅರ್ಧ ಲೋಟ ನೀರನ್ನು ಹಾಕಿ ಬೆಲ್ಲದ ಪಾಕನ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೀವು ಬೆಲ್ಲನ ಎಷ್ಟು ತೊಗೋಬೇಕು ಅಂದರೆ ಯಾವ ಬಟ್ಲಲ್ಲಿ ನೀವು ಅಕ್ಕಿನ 2 ಬಟ್ಲಷ್ಟು ಹಾಕಿರ್ತೀರಲ್ಲ ಅದೇ ಬಟ್ಲಿನ ಕ್ವಾಂಟಿಟಿನಲ್ಲಿ 1.5 ಬಟ್ಲಷ್ಟು ಬೆಲ್ಲನ ನೀವು ಹಾಕೋಬೇಕಾಗತ್ತೆ 2 ಬಟ್ಲು ಅಕ್ಕಿಗೆ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಕುದಿ ಬರ್ತಿದೆ. ನೀವು ಬೆಲ್ಲದ ಪಾಕನ ಹೇಗೆ ಚೆಕ್ ಮಾಡಬೇಕು ಅಂದರೆ ಒಂದು ತಟ್ಟೆಗೆ ನೀರನ್ನು ಹಾಕಿ ನೋಡಿ, ನಾವು ಬೆಲ್ಲದ ಪಾಕನ ಹಾಕಿದ್ರೆ ಈ ರೀತಿ ಚೆನ್ನಾಗಿ ಉಂಡೆ ಬರಬೇಕು. ನೋಡ್ತಾ ಇದ್ದೀರಲ್ಲ, ನಾವು ತೋರಿಸ್ತಾ ಇದ್ದೀವಿ ನೋಡಿ, ಈ ರೀತಿ ಚೆನ್ನಾಗಿ ಉಂಡೆ ಬಂದು ನೀರಿಗೆ ಹಾಕಿದ್ರೆ ಈ ರೀತಿಯಾಗೆ ಹಾಕಬೇಕು. ಆಗ ಕರೆಕ್ಟಾಗಿ ಬೆಲ್ಲದ ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿ ಚೆನ್ನಾಗಿ ನೀವು ಚೆಕ್ ಮಾಡ್ಕೊಂಡ್ಮೇಲೆ ಅದು ಬೆಲ್ಲದ ಪಾಕ ರೆಡಿ ಆಗಿರುತ್ತೆ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಏಲಕ್ಕಿ, ಹಾಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಅಕ್ಕಿಯನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಒಂದೇ ಸಲ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಬರಬೇಕಾಗತ್ತೆ. ಇದನ್ನು ನೀವು ಅಕ್ಕಿದು ಪುಡಿನ ಅಕ್ಕಿ ಹಸಿಟ್ಟನ್ನ ಹಾಕಿ ಪಾಕದೊಳಗೆ ಮಿಕ್ಸ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಾಕಿ ಈ ಟೆಕ್ಸ್ಚರ್ಗೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ, ಇದಕ್ಕೆ ಈಗ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀವಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಟೆಕ್ಸ್ಚರ್ಗೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಕೈಯಲ್ಲಿ ಉಂಡೆ ಹಿಡಿದು ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ,
ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಿಮಗೂ ಕೂಡ ಇದೇ ಟೆಕ್ಸ್ಚರ್ ಬರಬೇಕು. ಸೊ ಈಗ ಅದಾದಮೇಲೆ ಒಂದು ಬಾಣಲಿಗೆ ನಾವು ಡೀಪ್ ಫ್ರೈ ಮಾಡೋ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗೋ ತನಕನೂ ಬಿಡಬೇಕಾಗತ್ತೆ. ಈಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ನಾವು ಕಜ್ಜಾಯನ ತಟ್ಕೋತಾ ಇದ್ದೀವಿ. ಇದಕ್ಕೆ ನಾವು ಒಂದು ಅಗಲವಾಗಿರುವಂಥ ತಟ್ಟೆನ ತೊಗೊಂಡು ಅದ್ರ ಮೇಲೊಂದು ವೈಟ್ ಪೇಪರ್ನ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನಾವು ಕಜ್ಜಾಯಕ್ಕೆ ರೆಡಿ ಮಾಡಿರೋವಂಥ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಕಜ್ಜಾಯನ ತಟ್ಕೋತಾ ಇದ್ದೀವಿ. ಇಲ್ಲಿ ನಿಮಗೆ ಯಾವ ಸೈಜ್ಗೆ ಕಜ್ಜಾಯ ಬೇಕೋ ಆ ಸೈಜ್ಗೆ ನೀವು ಅಗಲವಾಗಿ ತಟ್ಕೋಬೋದು. ನೋಡಿ, ಇಲ್ಲಿ ಕಾಯ್ದಿರುವಂಥ ಎಣ್ಣೆಗೆ ನಾವು ತಟ್ಟಿಟ್ಕೊಂಡಿರುವಂಥ ಕಜ್ಜಾಯನ ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀವಿ. ಇದೇ ಥರನೇ ನಾವು ಕಜ್ಜಾಯನ ತಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಂದು ಕಜ್ಜಾಯನ ನೀವು ಯಾವ ಸೈಜಿಗೆ ಬೇಕಾದರೂ ತಟ್ಕೋಬೋದು. ಅದೇ ನಾವಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ಗೆ ತಟ್ಟಿ ತೋರಿಸಿದ್ದೀವಿ. ನೋಡಿ, ನಾವು ಆಗಲೇ ಹಾಕಿರುವಂಥ ಕಜ್ಜಾಯ ಎಷ್ಟು ಚೆನ್ನಾಗೆ ಡೀಪ್ ಫ್ರೈ ಆಗಿದೆ ಅಂತ. ಎಣ್ಣೆ ಸ್ವಲ್ಪ ಬಿಸಿ ಆಗೋಗಿದ್ರೆ ಆದಷ್ಟು ಬೇಗ ಒಂದು 2 ನಿಮಿಷಕ್ಕೇ ಕಜ್ಜಾಯ ಅದು ಚೆನ್ನಾಗಿ ಡೀಪ್ ಫ್ರೈ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಇದು ಚೆನ್ನಾಗಿ ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ನಾವು ಕಜ್ಜಾಯದಲ್ಲಿ ಇರೋವಂಥ ಎಣ್ಣೆನ ಚೆನ್ನಾಗಿ ಈ ರೀತಿ ಒಂದು 2 ಸೌಟನ್ನು ತೊಗೊಂಡು ಅದನ್ನು ಅದುಮಿದ್ರೆ ಚೆನ್ನಾಗೆ ಅದರಲ್ಲಿರೋವಂಥ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಒಂದು ತಟ್ಟೆಗೆ ನಾವು ಹಾಕೋಬೋದು. ಇದೇ ಥರನೇ ನಾವು ತಟ್ಟಿಟ್ಕೊಂಡಿರುವಂಥ ಕಜ್ಜಾಯನೆಲ್ಲನೂ ಕೂಡ ಎಣ್ಣೆ ಒಳಗೆ ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವು ಎಣ್ಣೆ ಒಳಗೆ ಹಾಕ್ತಾ ಇದ್ದಂಗೆ ಆ ಕಜ್ಜಾಯ ಎಷ್ಟು ಚೆನ್ನಾಗಿ ಊದ್ಕೊಳ್ಳೋ ಥರ ಆಗ್ತಾಯಿದೆ ಅಂತ. ಹಾಗೆ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಪರ್ಫೆಕ್ಟಾಗಿ ಆಗಿತ್ತು ಕಜ್ಜಾಯ. ಆ ರುಚಿನೂ ಅಷ್ಟೇ, ಎಲ್ಲೂ ಏನು ಒಡಿದಂಗೆ ಅಷ್ಟು ಚೆನ್ನಾಗಾಗಿತ್ತು. ನೋಡಿ, ಈ ರೀತಿ ನಾವು ತಟ್ಟಿಟ್ಕೊಂಡಿರೋವಂಥ ಕಜ್ಜಾಯನ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿ ಅದರಲ್ಲಿರೋವಂಥ ಎಣ್ಣೆಯನ್ನೆಲ್ಲ 1-2 ಸೌಟನ್ನು ಬಳಸ್ಕೊಂಡು ಅದು ಕಜ್ಜಾಯನ ಎತ್ತಬೇಕಾದ್ರೇ ಸ್ವಲ್ಪ ಅಮುಕಿದ್ರೆ ಸಾಕು, ಅದರಲ್ಲಿರೋವಂಥ ಎಣ್ಣೆ ಎಲ್ಲ ಬರುತ್ತೆ. ಅದಾದಮೇಲೆ ನೀವು ಒಂದು ತಟ್ಟೆಗೆ ಹಾಕೋಬೋದು. ಕಜ್ಜಾಯ ಮಾಡಬೇಕಾದ್ರೆ ಪಾಕ ತೆಗಿಯೋದೇ ಒಂದು ದೊಡ್ಡ ವಿಷಯ. ಒಬ್ಬೊಬ್ರಿಗೆ ಅದರಿಂದನೇ ಮಾಡೋದಕ್ಕೆ ಬರಲ್ಲ. ಅಂಥವ್ರಿಗೆ ಕರೆಕ್ಟಾಗಿ ನಾವು ಈ ವಿಡಿಯೋನಲ್ಲಿ ತೋರಿಸ್ಕೊಂಡು ಕೊಟ್ಟಿದ್ದೀವಿ. ಪಾಕ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ಕ್ಲೀನಾಗಿ ತೋರಿಸ್ಕೊಂಡು ಕೊಟ್ಟಿದ್ದೀವಿ ಅಂತ ಭಾವಿಸ್ತೀವಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ ಆಗ್ಬೋದು. ಈ ಹಬ್ಬಕ್ಕೆ ಕಜ್ಜಾಯ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡ್ಕೊಂಡು ಮಾಡಿ. ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಕಜ್ಜಾಯನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡೋಕ್ಕೆ ಬರದೇ ಇರೋರು, ಪಾಕ ತೆಗಿಯೋಕ್ಕೆ ಬರ್ದಿರೋರು ಕೂಡ ಈ ವಿಡಿಯೋ ನೋಡಿಕೊಂಡು ತುಂಬ ಆರಾಮಾಗೆ, ತುಂಬ ರುಚಿಯಾಗೆ, ತುಂಬ ಚೆನ್ನಾಗಿ ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯನ ಮಾಡ್ಕೋಬೋದು. ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ರೆಸಿಪಿ ಹೇಗೆ ಬಂತು, ಕಜ್ಜಾಯ ಈ ಹಬ್ಬದಲ್ಲಿ ನಿಮಗೆ ಚೆನ್ನಾಗಿ ಬಂತಾ ಇಲ್ವಾ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಹಬ್ಬಕ್ಕೆ ನೀವು ಕೂಡ ಈ ರುಚಿಯಾದ ಕಜ್ಜಾಯನ ಟ್ರೈ ಮಾಡಿ ತಿಂದು ಹಬ್ಬನ ಆಚರಿಸಿ ನೀವು ಕೂಡ ಖುಷಿಪಡಿ ಅಂತ ಹೇಳ್ತಾ ಮೊದಲೇ ನಾನು ನಿಮಗೆ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.